ಹಾಯ್ ಮುದ್ದು ಮುದ್ದು ವೀವರ್ಸ್, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಬನ್ನಿ ಆಸೆ ಸೇರಿಯಲ್ಲ ಇಂದಿನ ಸಂಚಿಕೆಯನ್ನ ನಾವು ತಿಳ್ಕೊಳ್ಳೋಣ. ಸೂರ್ಯ ಕುಡ್ದು ಮೀನಾ ಕೈಗೆ ಸಿಕ್ಬೀಳ್ತಾನೆ. ತನ್ನ ಫ್ರೆಂಡ್ ದುಬೈಗೆ ಹೋಗ್ತಿದ್ದಾನೆ ಅಂತ ಫೋರ್ಸ್ ಮಾಡಿ ನನ್ನ ಕುಡಿಸ್ಬಿಟ್ಟ ಅಂತ ಮೀನಾ ಹತ್ರ ಹೇಳಿದಾಗ, ಮೀನಾ ಫ್ರೆಂಡ್ಗೋಸ್ಕರ ಕುಡ್ದಿದೀಯಾ, ಆದ್ರೆ ನಿನ್ ಹೆಂಡತಿ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ವಾ ಅಂತ ಕೇಳ್ತಾಳೆ. ಸೂರ್ಯನ್ ಫ್ರೆಂಡ್ಸು ಎಲ್ಲ ಕುಡುಕ್ರೆ, ಅವ್ರ ಹೆಂಡ್ತಿರು ಏನು ಕೇಳೋದಿಲ್ವಾ ಅವ್ರನ್ನ ಅಂತ ಮೀನಾ ಸೆಟ್ ಮಾಡ್ಕೊಂಡಿರ್ತಾಳೆ. ಆಗ ಸೂರ್ಯ ಅವ್ರ ಮನೆಯಲ್ಲೂ ಇದೇ ಕತೆ ಇರಬಹುದು ಅಂತ ಗೊಣಗ್ತಾ ಇರ್ತಾನೆ. ಇದನ್ ಕೇಳ್ತಿರೋ ಮೀನಾ, ಒಳ್ಳೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ನೀನು ಕುಡಿಯೋದನ್ನಾದ್ರೂ ಬಿಡ್ತೀಯ, ಇಲ್ಲ ಅಂದ್ರೆ ಹೀಗೆ ಕುಡಿಯೋದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾನೆ ಇರ್ತೀಯ ಕುಡ್ಕೊಂಡು ಅಂತ ಹೇಳಿದಾಗ, ಮೊದ್ಲು ನಿನ್ ಫ್ರೆಂಡ್ಶಿಪ್ ಕಟ್ ಮಾಡ್ಕೊ ಅಂತಾಳೆ. ಮೀನಾ ಹೀಗ್ ಮಾತಾಡೋದನ್ನ ನಿಲ್ಸು ಫಸ್ಟು ಅಂತ ಸೂರ್ಯ ಹೇಳಿದಾಗ, ಫ್ರೆಂಡ್ಸು ಅಷ್ಟು ಈಸಿಯಾಗಿ ಸಿಗಲ್ಲ ಗೊತ್ತಾ, ಅದ್ರಲ್ಲೂ ಇವಾಗ ಟ್ರೂ ಫ್ರೆಂಡ್ಸ್ ಸಿಗೋದು ಕಡಿಮೆ. ಅಂಥದ್ರಲ್ಲಿ ನೀನ್ ಎಷ್ಟು ಇಂಪಾರ್ಟೆಂಟೋ ನನ್ಗೆ, ಅವರು ಸಹ ಅಷ್ಟೇ ಇಂಪಾರ್ಟೆಂಟ್ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಮೀನಾ ಸುಮ್ನೆ ಜಗಳ ಮಾಡ್ತಿದ್ದಾಳೆ ಅಂತ ಸೂರ್ಯ ಚಾಪೆ ಮತ್ತೆ ದಿಂಬನ ಎತ್ಕೊಂಡು ಹೊರಗಡೆ ಬರ್ತಾನೆ. ಇದೇ ರೀತಿ ಶ್ರುತಿ ಕೂಡ ರವಿ ಮೇಲೆ ಸಿಟ್ ಮಾಡ್ಕೊಂಡಿರ್ತಾಳೆ. ಮೊಬೈಲ್ ಸರಿಯಾಗಿ ನೋಡ್ಕೊ ಅಂತ ರವಿ ಹೇಳ್ದಾಗ, ಮೊದ್ಲು ನಿನ್ ಹೆಂಡ್ತಿನ ಸರಿಯಾಗಿ ನೋಡ್ಕೊ ಅಂತ ಶ್ರುತಿನು ಟಾಂಗ್ ಕೊಡ್ತಾಳೆ. ತಾನು ಕೆಲ್ಸ ಮಾಡ್ತಿದ್ದಿದ್ರಿಂದ ಫೋನ್ ನೋಡೋಕೆ ಆಗ್ಲಿಲ್ಲ, ಮೊಬೈಲ್ ಸೈಲೆಂಟ್ ಅಲ್ಲಿ ಇತ್ತು ಅಂತ ರವಿ ಹೇಳ್ತಾನೆ. ಬಾಸ್ ಮಗಳ ಜೊತೆ ಮೀಟಿಂಗ್ ಇತ್ತು ಅಂತ ರವಿ ಹೇಳಿದಾಗ, ಅವ್ರ ಜೊತೆ ಮಾತಾಡೋಕೆ ಮೀಟಿಂಗ್ ಮಾಡೋಕೆ ನೀನಲ್ಲಿ ಅದಷ್ಟೇ ಮಾಡೋಕ್ ನೀನ್ ಅಲ್ಲಿರೋದಾ ಅಂತ ಶ್ರುತಿ ಕೇಳ್ತಾಳೆ. ಹೆಂಡತಿ ಜೊತೆ ಮಾತಾಡೋಕೆ ಟೈಮ್ ಇಲ್ಲ, ಮೀಟಿಂಗ್ ಮಾಡ್ತೀಯಾ ಅಂತ ಶ್ರುತಿ ಕೇಳಿದಾಗ, ರವಿ ತನ್ನನ್ನ ಅರ್ಥ ಮಾಡ್ಕೊ ಅಂತ ಕೇಳ್ಕೊಳ್ತಾನೆ ಇರ್ತಾನೆ. ಮದ್ವೆ ಆದವರು ಟೈಮ್ಗೆ ಸರಿಯಾಗಿ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಏನೆಲ್ಲ ಆಗತ್ತೆ, ಅವ್ರ ಮನೇಲಿ ಜಗಳ ಆಗತ್ತೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ವಾ ಅಂತ ಶ್ರುತಿ ಕೇಳಿದಾಗ, ಶ್ರುತಿ ರವಿ ಫೋನ್ ಮಾಡೋಕೆ ಮರ್ತಿದ್ದಾರೋ ಅಥವಾ ಹೆಂಡತಿ ಇರೋದನ್ನೇ ಮರ್ತಿದ್ದಾರೋ ಅಂತ ಕೇಳಿದಾಗ, ರವಿ ಸೆಟ್ ಮಾಡ್ಕೊಳ್ತಾನೆ. ತಾನು ಕಿಚನಲ್ಲಿ ಶೆಫ್ ಆಗಿ ಕಷ್ಟಪಟ್ಟು ಕೆಲಸ ಮಾಡಿ ಸುಸ್ತಾಗಿ ಬಂದಿರೋದಾಗಿ ತನಗೆ ರೆಸ್ಟ್ ಬೇಕು ಅಂತ ರವಿ ಕೇಳ್ತಾನೆ. ಶ್ರುತಿ ತನ್ನ ಮೊಬೈಲ್ ಬಿಸಾಕಿದ್ದಾಳೆ ಅಂತ ರವಿ ಹೇಳಿದಾಗ, ಶ್ರುತಿ ತನ್ನ ಮೊಬೈಲ್ ಬಿಸಾಕಿರುವುದಾಗಿ ಹೇಳ್ತಾಳೆ. ದಿನದ 24 ಗಂಟೆನೂ ನಿನ್ ಜೊತೆ ಮಾತಾಡ್ತಾ ಕೂತ್ಕೋಬೇಕಾ ಅಂತ ರವಿ ಕೇಳಿದಾಗ, ಹೆಂಡತಿ ಜೊತೆ ಮಾತಾಡ್ತೋಕೆ ಆಗ್ಲಿಲ್ದಷ್ಟು ಅಂತ ಕೆಲ್ಸ ಇರುತ್ತಾ ಅಂತ ಶ್ರುತಿನೂ ಕೇಳ್ತಾಳೆ. ರವಿ ಕೋಪ ಬಂದ್ಬಿಟ್ಟು ಚಾಪೆ ಮತ್ತೆ ದಿಂಬನ ತಗೊಂಡು ಅವನು ಸಹ ಹೊರಗಡೆ ಬರ್ತಾನೆ. ಹೊರಗಡೆ ಸೂರ್ಯ ಮತ್ತೆ ಮನೋಜ್ ಕೂತಿರ್ತಾರೆ. ರವಿ ಕೂಡ ಅವ್ರ ಜೊತೆ ಸೇರ್ಕೊಳ್ತಾನೆ. ಕೆಲ್ಸ ಮಾಡಿ ಸುಸ್ತಾಗಿ ಮನೆಗ್ ಬಂದ್ರು ನೆಮ್ಮದಿ ಇಲ್ಲ. ಸೈಲೆಂಟ್ ಆಗಿ ಟಾರ್ಚರ್ ಕೊಡೋದನ್ನ ಸಹಿಸೋಕ್ ಆಗ್ತಿಲ್ಲ ನನ್ಗೆ ಅಂತ ಮನೋಜ್ ಹೇಳ್ತಾನೆ. ತಪ್ಪು ಅವಳೇ ಮಾಡಿದ್ರು ನಾನೇ ಸಾರಿ ಕೇಳ್ಬೇಕಂತೆ ಅಂತ ಮನೋಜ್ ಅವ್ರೆಲ್ರಿಗೂ ಹೇಳಿದಾಗ, ತಪ್ಪು ಯಾರು ಮಾಡಿದ್ರು ಗಂಡ್ಮಕ್ಳೇ ಸಾರಿ ಕೇಳ್ಬೇಕು, ಅಂದ್ರೆ ಗಂಡ್ಮಕ್ಳೇ ಸಾರಿ ಕೇಳ್ಬೇಕು, ಇದೆ ಅಲ್ವಾ ಈ ಜಗದ್ ನಿಯಮ ಅಂತ ಸೂರ್ಯನು ಹೇಳ್ತಾರೆ. ಸೂರ್ಯ ತರ್ ಫ್ರೆಂಡು ದುಬೈಗೆ ಹೋಗ್ತಿರೋದ್ರಿಂದ ಪಾರ್ಟಿ ಕೊಟ್ಟಿದ್ದ, ಅವ್ನ್ ಫೋರ್ಸ್ ಮಾಡಿದ್ದಕ್ಕೆ ನಾನು ಕುಡ್ದೆ. ಹೆಂಡತಿ ಮಾತ್ರವಲ್ಲದೆ ಫ್ರೆಂಡ್ಸ್ ಕೂಡ ಖುಷಿಯಾಗಿರ್ಬೇಕಲ್ವೇನ್ರು ಅಂತ ಹೇಳಿದಾಗ, ತಾನು ಕುಡ್ಕೊಂಡು ಬಂದಿದ್ದಕ್ಕೆ ಮೀನಾ ನನ್ನ ಬೈದ್ಬಿಟ್ಲು ಅಂತ ಸೂರ್ಯ ಹೇಳ್ತಾನೆ. ರವಿ ತಾನು ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ರು ಶ್ರುತಿ ಇರಿಟೇಟ್ ಮಾಡ್ತಿದ್ದಾಳೆ ಅಂತ ಹೇಳಿ, ಬಾಸ್ ಮಗಳ ಜೊತೆ ಮೀಟಿಂಗ್ ನಡೀತಿದ್ದಾಗ ಶ್ರುತಿ ಫೋನ್ ಮೇಲೆ ಫೋನ್ ಮಾಡ್ತಿದ್ಲು. ಹೆಂಡತಿಯಾಗಿ ಅವಳು ಅರ್ಥ ಮಾಡ್ಕೋಬೇಕಲ್ವೇನೋ ಅಂತ ರವಿನೋ ಹೇಳ್ತಾನೆ. ಆಗ ಬ್ಯಾಚುಲರ್ಸ್ ಆಗಿದ್ದಾಗನೇ ಲೈಫ್ ಚೆನ್ನಾಗಿತ್ತು ಅಂತ ರವಿ ಹೇಳ್ತಾನೆ. ಸೂರ್ಯ ಕೂಡ ಅದನ್ನೇ ಒಪ್ಕೋತಾನೆ. ಮನೋಜ್ ಈಗೇನಾಯ್ತು, ಡೈವರ್ಸ್ ಕೊಟ್ಟು ಮತ್ತೆ ಬ್ಯಾಚುಲರ್ ಆಗ್ಬೋದಲ್ಲ ಅಂತ ಹೇಳಿದಾಗ, ಸೂರ್ಯ ಮತ್ತು ರವಿ ಶಾಕ್ ಆಗ್ತಾರೆ. ಆಮೇಲೆ ಎಲ್ರೂ ಸಹ ನಿದ್ದೆ ಮಾಡ್ತಾರೆ. ಬೆಳಗ್ಗೆ ಎಲ್ರೂ ಡೈನಿಂಗ್ ಟೇಬಲ್ ಹತ್ರ ತಿಂಡಿ ತಿನ್ನೋಕೆ ಅಂತ ಹಾಜರಾಗ್ತಾರೆ. ಮೀನಾ ಸೂರ್ಯನ್ ಜೊತೆ ಮಾತಾಡಲ್ಲ, ರೋಹಿಣಿ ಮನೋಜ್ ಜೊತೆ ಮಾತಾಡಲ್ಲ, ಶ್ರುತಿ ಕೂಡ ರವಿ ಮುಖನೇ ನೋಡಲ್ಲ, ಅಲ್ಲಿಂದ ಹೋಗ್ತಾ ಇರ್ತಾಳೆ. ಯಾರು ಕೂಡ ಒಬ್ರಿಗೊಬ್ರು ಮಾತಾಡ್ತಿರಲ್ಲ. ಅದನ್ನ ಶಾಂತಿಯವರು ನೋಡ್ತಾರೆ. ಆಮೇಲೆ ಯೋಚನೆ ಮಾಡ್ತಾರೆ. ಅದನ್ನ ರಂಗನಾಥ್ ಅವ್ರ ಹತ್ರ ಹೇಳ್ತಾರೆ.
ನೀವು ಆಗ ರಂಗನಾಥ್ ಅವರು, ನೀವು ನಿಮ್ಮ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಮನೋಜ್ ರೋಹಿಣಿಗೆ ಡೈವರ್ಸ್ ಕೊಟ್ಟು ಮತ್ತೆ ಬ್ಯಾಚುಲರ್ ಆಗೋದು ಸರಿನಾ ಅಂತ ನಮ್ಮನ್ನೇ ಕೇಳ್ತಾರೆ. ಹಾಗೆ ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗತ್ತೆ. ಮುಂದಿನ ಎಪಿಸೋಡ್‌ನಲ್ಲಿ ಏನಾಗತ್ತೆ ಅಂತ ತಿಳ್ಕೋಬೇಕು ಅಂದ್ರೆ, ನೀವು ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ನಮಸ್ಕಾರ.